ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 83ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ವಶ್ಚನ್ ಟ್ಯಾಗ್ಸ್ಗಳ ಬಗ್ಗೆ ಕಲಿಯೋಣ, ಸರಿನಾ? ಈಗ ಇಲ್ಲಿ 4 ವಾಕ್ಯಗಳು ಇದ್ದಾವೆ. ಅವನು ಭಾರತೀಯ ಅಲ್ವೇ ಅಥವಾ ಅಲ್ವಾ? ನೀನು ಅವನ ಮದುವೆಗೆ ಹೋಗಲಿಲ್ಲ ಅಲ್ವೇ? ನಾನು ಬೇಗ ಬಂದೆ ಅಲ್ವಾ? ಮಕ್ಕಳು ಮಲಗಿದ್ದಾರೆ ಅಲ್ವಾ? ಈ ರೀತಿ ನಾವು ಕನ್ನಡದಲ್ಲಿ ಮಾತನಾಡ್ತೇವೆ, ಸರಿ ಅಲ್ವಾ? ಅಲ್ವೇ ಅಥವಾ ಅಲ್ವಾ ಅನ್ನೋದನ್ನು ಬಳಸ್ತೇವಲ್ವಾ? ಇದಕ್ಕೆ ಕ್ವಶ್ಚನ್ ಟ್ಯಾಗ್ ಅಂತ ಹೇಳುವಂಥದ್ದು. ಆಯಿತಾ? ಕೊನೆಯಲ್ಲಿ ಅಲ್ವೇ ಅಥವಾ ಅಲ್ವಾ ಅನ್ನುವಂಥದ್ದು ಇದೆಯಲ್ವಾ, ಇದಕ್ಕೆ ಕ್ವಶ್ಚನ್ ಟ್ಯಾಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ, ಸರಿನಾ? ಈ ಕ್ವಶ್ಚನ್ ಟ್ಯಾಗ್ಗಳನ್ನು ನಾವು ಯಾಕೆ ಬಳಸ್ತೇವೆ ಅಂದರೆ, ಟು ಕನ್ಫರ್ಮ್ ದ್ಯಾಟ್ ಸಮಥಿಂಗ್ ಈಸ್ ಟ್ರೂ ಆರ್ ನಾಟ್. ಅಂದರೆ ಯಾವುದೋ ಒಂದು ವಿಷಯ ಸತ್ಯವೋ ಸುಳ್ಳೋ ಅಂತ ದೃಢೀಕರಿಸಲಿಕ್ಕೆ, ಹಾಗೂ ಅಥವಾ ಟು ಎನ್ಕರೇಜ್ ಅ ರಿಪ್ಲೈ ಫ್ರಮ್ ದ ಪರ್ಸನ್ ವಿ ಆರ್ ಸ್ಪೀಕಿಂಗ್ ಟು. ನಾವು ಯಾರ ಹತ್ರ ಮಾತನಾಡ್ತಿರ್ತೇವೋ ಅವರಿಂದ ಒಂದು ಪ್ರತ್ಯುತ್ತರ ಪಡೆದುಕೊಳ್ಳಲಿಕ್ಕೆ. ಅಂದರೆ ನಾವು ಮಕ್ಕಳು ಮಲಗಿದ್ದಾರೆ ಅಲ್ವೇ ಅಂತ ಕೇಳಿದಾಗ ಇನ್ನೊಬ್ಬರು ಪ್ರತ್ಯುತ್ತರ ಕೊಡ್ತಾರೆ ಅದಕ್ಕೆ, ಅಲ್ವಾ? ಅದನ್ನು ಪಡೆದುಕೊಳ್ಳಲಿಕ್ಕೆ, ಅಥವಾ ಮಕ್ಕಳು ಮಲಗಿದ್ದಾರೆ ಅನ್ನುವುದು ನಿಜವೋ ಅಲ್ವೋ ಅಂತ ದೃಢೀಕರಿಸಲಿಕ್ಕೆ ಕ್ವಶ್ಚನ್ ಟ್ಯಾಗ್ಗಳನ್ನು ಬಳಸುತ್ತೇವೆ, ಸರಿನಾ? ಈಗ ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ? ಶಿ ಈಸ್ ಅ ಡಾಕ್ಟರ್, ನೋ. ದ ಫೋನ್ ಡಿಡೆಂಟ್ ರಿಂಗ್, ನೋ. ಯು ಡಿಡೆಂಟ್ ಕಮ್, ನೋ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೇವೆ, ಅಲ್ವಾ? ಕನ್ನಡದಲ್ಲಿ ಅಲ್ವೇ ಅನ್ನೋದನ್ನು ಹಾಗೆಯೇ ಇಂಗ್ಲೀಷಿಗೆ ಅನುವಾದಿಸಿ ನೋ ಅಂತ ಹೇಳ್ತೇವೆ, ಸರಿ ಅಲ್ವಾ? ನೋಡಿ, ಈಗ ಕೂಡ ನಾನು ಸರಿ ಅಲ್ವಾ ಅಂತ ಕೇಳಿದೆ ನಿಮ್ಮ ಹತ್ರ. ಇದು ಕ್ವಶ್ಚನ್ ಟ್ಯಾಗ್. ಈಗ ಈ ನೋ ಅಂತ ಹೇಳ್ತೇವಲ್ವಾ, ಇದು ತಪ್ಪು. ಶಿ ಈಸ್ ಅ ಡಾಕ್ಟರ್, ನೋ, ತಪ್ಪು. ದ ಫೋನ್ ಡಿಡೆಂಟ್ ರಿಂಗ್, ನೋ, ತಪ್ಪು. ಯು ಡಿಡೆಂಟ್ ಕಮ್, ನೋ, ತಪ್ಪು. ಹಾಗಾದರೆ ಯಾವುದು ಸರಿ? ಇವು ಸರಿ. ಶಿ ಈಸ್ ಅ ಡಾಕ್ಟರ್, isn't she? ಇದು ಕ್ವಶ್ಚನ್ ಟ್ಯಾಗ್. ದ ಫೋನ್ ಡಿಡೆಂಟ್ ರಿಂಗ್, ಡಿಡ್ ಇಟ್? ಇದು ಕ್ವಶ್ಚನ್ ಟ್ಯಾಗ್. ಯು ಡಿಡೆಂಟ್ ಕಮ್, ಡಿಡ್ ಯು? ಇದು ಕ್ವಶ್ಚನ್ ಟ್ಯಾಗ್. ಈ ರೀತಿ ನಾವು ಹೇಳಬೇಕು, ಸರಿನಾ? ಹಾಗಾದರೆ ಇವುಗಳನ್ನು ಹೇಗೆ ರಚಿಸಬೇಕು, ಏನು ನಿಯಮಗಳು, ಅದನ್ನು ಕಲಿಯೋಣ. ಸಕಾರಾತ್ಮಕ ವಾಕ್ಯವಿದ್ದರೆ ನಕಾರಾತ್ಮಕ ಟ್ಯಾಗ್ ಇರ್ತದೆ ಅಷ್ಟೇ, ಆಯಿತಾ? ವಾಕ್ಯ ಸಕಾರಾತ್ಮಕವಾಗಿದ್ದರೆ ನಕಾರಾತ್ಮಕವಾದಂತಹ ಟ್ಯಾಗ್ ಇರ್ತದೆ. ಹಾಗೂ ಟ್ಯಾಗ್ನ ಸ್ಟ್ರಕ್ಚರ್ ಇದಾಗಿರ್ತದೆ: ನಕಾರಾತ್ಮಕ ಹೆಲ್ಪಿಂಗ್ ವರ್ಬ್, ಆಮೇಲೆ ಪ್ರೋನೌನ್, ಸರಿನಾ? ಉದಾಹರಣೆಗೆ, ಶಿ ಈಸ್ ಅ ಡಾಕ್ಟರ್. ಶಿ ಈಸ್ ಅ ಡಾಕ್ಟರ್ ಅನ್ನುವಂಥದ್ದು ಸಕಾರಾತ್ಮಕ ವಾಕ್ಯ. ಇದು ಸಕಾರಾತ್ಮಕ ವಾಕ್ಯ ಆದ್ದರಿಂದ ಟ್ಯಾಗ್ ನಕಾರಾತ್ಮಕವಾಗಿರ್ತದೆ, ಆಯಿತಾ? ಈಗ ಸ್ಟ್ರಕ್ಚರ್ ಏನು? ಇದು ನಕಾರಾತ್ಮಕ ಹೆಲ್ಪಿಂಗ್ ವರ್ಬ್ ಬರಬೇಕು, ಆಮೇಲೆ ಪ್ರೋನೌನ್ ಬರಬೇಕು. ನಕಾರಾತ್ಮಕ ಹೆಲ್ಪಿಂಗ್ ವರ್ಬ್
ಯಾವುದು? ಈಸ್ ನಾಟ್. ಈಸ್ ನಾಟ್. ಆಯಿತಾ? ಇಲ್ಲಿ ಈಸ್ ಬಂದಿದೆ, ಇದು ಸಕಾರಾತ್ಮಕ. ನಕಾರಾತ್ಮಕ ಈಸ್ ನಾಟ್. ಆಯಿತಾ? ಈಗ ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಈಸ್ ಅನ್ನುವಂಥದ್ದೇ ಮೇನ್ ವರ್ಬ್ ಅಥವಾ ಮುಖ್ಯ ಕ್ರಿಯಾಪದ. ಯಾವಾಗ ಹೆಲ್ಪಿಂಗ್ ವರ್ಬ್ ಇರುವುದಿಲ್ವೋ ಆವಾಗ ಮೇನ್ ವರ್ಬನ್ನೇ ನಕಾರಾತ್ಮಕ ರೂಪದಲ್ಲಿ ತಗೊಳ್ಬೇಕು. ಸೊ ಇಲ್ಲಿ ಈಸ್ ಅನ್ನುವಂಥದ್ದು ಮೇನ್ ವರ್ಬ್, ಇದನ್ನು ನಕಾರಾತ್ಮಕ ಮಾಡಿದಾಗ ಈಸ್ ನಾಟ್ ಆಗ್ತದೆ. ಸೊ ಈಸ್ ನಾಟ್ ಅನ್ನುವಂಥದ್ದು ನಕಾರಾತ್ಮಕ ಕ್ರಿಯಾಪದ. ನೆಕ್ಸ್ಟ್, ಶಿ ಅನ್ನುವಂಥದ್ದು ಪ್ರೋನೌನ್. ಇದು ಎಲ್ಲಿಂದ ಸಿಕ್ತು? ವಾಕ್ಯದ ಸಬ್ಜೆಕ್ಟ್ ಶಿ. ಶಿ. ಸೊ ಹೀಗೆ ಬಳಸಿದರೆ ಆಯಿತು ಅಷ್ಟೇ. ಆಯಿತಾ? ಆದರೆ ಇಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಏನಂದರೆ, ಈಸ್ ನಾಟ್ ಅಂತ ನಾವು ಹೇಳುವುದಿಲ್ಲ. ಅದನ್ನು ಯಾವತ್ತೂ ಕೂಡ ಸಣ್ಣ ರೂಪದಲ್ಲಿಯೇ ಹೇಳ್ತೇವೆ. ಹಾಗಾಗಿ ಈಸಂಟ್ ಅಂತಲೇ ಹೇಳ್ತೇವೆ, ಈಸ್ ನಾಟ್ ಅಲ್ಲ. ಈಸಂಟ್ ಶಿ, ಈ ರೀತಿ. ಆಯಿತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯವಾಗಿದ್ದರೆ ಸಕಾರಾತ್ಮಕ ಟ್ಯಾಗ್ ಇರ್ತದೆ. ಹಾಗೂ ಟ್ಯಾಗ್ನ ಸ್ಟ್ರಕ್ಚರ್ ಇದಾಗಿರ್ತದೆ. ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೋನೌನ್. ಉದಾಹರಣೆಗೆ, ದ ಫೋನ್ ಡಿಡ್ ನಾಟ್ ರಿಂಗ್. ಇದು ನಕಾರಾತ್ಮಕ ವಾಕ್ಯ. ಹಾಗಾಗಿ ಈ ವಾಕ್ಯದ ಟ್ಯಾಗ್ ಸಕಾರಾತ್ಮಕವಾಗಿ ಇರುತ್ತದೆ. ಈಗ ಈ ವಾಕ್ಯದ ಮುಖ್ಯ ಕ್ರಿಯಾಪದ ರಿಂಗ್ ಹಾಗೂ ಹೆಲ್ಪಿಂಗ್ ವರ್ಬ್ ಡಿಡ್. ಆಯಿತಾ? ಡಿಡ್ ನಾಟ್ ಇರುವುದನ್ನು ಡಿಡ್ ಮಾಡಬೇಕು ಅಷ್ಟೇ. ಆಯಿತಾ? ಡಿಡ್ ಮಾಡಿ ಆಯಿತು, ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ ಆಯಿತು. ನೆಕ್ಸ್ಟ್, ಪ್ರೋನೌನ್ ಇಟ್. ಇಟ್ ಯಾಕೆ ಬಳಸಿದ್ದೇವೆ ಅಂದರೆ, ದ ಫೋನ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್, ಏಕವಚನದ ಸಬ್ಜೆಕ್ಟ್. ಈ ಸಬ್ಜೆಕ್ಟನ್ನು ಇಟ್ ಬದಲು ಬಳಸಿದ್ದೇವೆ ಅಲ್ವಾ? ದ ಫೋನ್ ಅನ್ನುವಂಥದ್ದನ್ನು ಇಟ್ ಬದಲು ಬಳಸಿದ್ದೇವೆ. ಹಾಗಾಗಿ ನಾವು ಇಲ್ಲಿ ಇಟ್ ಬಳಸುತ್ತೇವೆ. ಡಿಡ್ ದ ಫೋನ್ ಅಂತ ಹೇಳಬಾರದು. ಸಬ್ಜೆಕ್ಟ್ನ ಜಾಗದಲ್ಲಿ ಯಾವ ಪ್ರೋನೌನನ್ನು ಹಾಕಬಹುದೋ ಆ ಪ್ರೋನೌನನ್ನು ಇಲ್ಲಿ ಬಳಸಬೇಕು. ದ ಫೋನ್ ಬದಲು ಇಟ್ ಅನ್ನು ಬಳಸಬಹುದು. ಹಾಗಾಗಿ ಅದನ್ನು ಹಾಕಿದ್ದೇವೆ. ಸರಿನಾ? ಡಿಡ್ ಇಟ್. ದ ಫೋನ್ ಡಿಡಂಟ್ ರಿಂಗ್. ಡಿಡ್ ಇಟ್, ಈ ರೀತಿ. ಆಯಿತಾ? ಬನ್ನಿ ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. ಯು ಆರ್ ಅ ಸ್ಟೂಡೆಂಟ್ ಸಕಾರಾತ್ಮಕ ವಾಕ್ಯ. ಆರಂಟ್ ಯು ನಕಾರಾತ್ಮಕ ಟ್ಯಾಗ್. ಆರ್ ಇದೆ, ಅದಕ್ಕೆ ನಾಟ್ ಸೇರಿಸ್ತೇವೆ. ಸೇರಿಸಿ ಆರಂಟ್ ಮಾಡ್ತೇವೆ. ಇಲ್ಲಿ ಸಕಾರಾತ್ಮಕ ಇದ್ದರೆ ಇಲ್ಲಿ ನಕಾರಾತ್ಮಕ ಅಷ್ಟೇ. ಆಮೇಲೆ ಪ್ರೋನೌನ್. ಇಲ್ಲಿ ಯು ಬಂದಿದೆ, ಇಲ್ಲಿ ಕೂಡ ಯು. ಯು ಅನ್ನುವಂಥದ್ದು ಪ್ರೋನೌನ್, ಹಾಗಾಗಿ ಏನು ಬದಲಾವಣೆ ಇಲ್ಲ. ಯು ಅನ್ನುವಂಥದ್ದನ್ನೇ ಇಲ್ಲಿ ಬಳಸಬೇಕು. ಆಯಿತಾ? ನೀನು ಒಬ್ಬ ವಿದ್ಯಾರ್ಥಿ ಅಲ್ವಾ? ಅನಿತಾ ಈಸ್ ವೆರಿ ಬ್ಯುಸಿ ಸಕಾರಾತ್ಮಕ ವಾಕ್ಯ. ನಕಾರಾತ್ಮಕ ಟ್ಯಾಗ್. ಈಸಂಟ್ ಶಿ. ಈಸ್ ಅನ್ನುವಂಥದ್ದು ಇಲ್ಲಿ ಮೇನ್ ವರ್ಬ್. ಯಾಕಂದರೆ ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಾಗಿ ಈ ಮೇನ್ ವರ್ಬನ್ನೇ ನಕಾರಾತ್ಮಕ ಮಾಡುವಂಥದ್ದು ಈಸಂಟ್ ಅಂತ. ಈಸಂಟ್. ಅನಿತಾ ಈಸ್ ವೆರಿ ಬ್ಯುಸಿ. ಈಸಂಟ್ ಶಿ. ಅನಿತಾ ಬದಲು
ಶಿ ಪ್ರೋನೌನನ್ನು ಬಳಸಬಹುದು ಅಲ್ವಾ? ಅಥವಾ ಇನ್ನೊಂದು ರೀತಿ ಹೇಳುತ್ತಿದ್ರೆ ಶಿ ಬದಲು ಅನಿತಾ ಬಳಸಿದ್ದೇವೆ, ಹಾಗಾಗಿ ಇಲ್ಲಿ ಶಿ ಹಾಕಿದ್ದೇವೆ. ಯಾವತ್ತೂ ಕೂಡ ಕೊನೆಯಲ್ಲಿ ಪ್ರೋನೌನ್ ಬರಬೇಕು. ಸಬ್ಜೆಕ್ಟ್ನ ಬದಲು ಯಾವ ಪ್ರೋನೌನನ್ನು ಬಳಸಬಹುದೋ ಅದು ಇಲ್ಲಿ ಬರಬೇಕು. ಆಯಿತಾ? ನೆಕ್ಸ್ಟ್, ರವಿ ವಾಸ್ ಹ್ಯಾಪಿ. ಸಕಾರಾತ್ಮಕ ವಾಕ್ಯ. ಟ್ಯಾಗ್ ನಕಾರಾತ್ಮಕ. ವಾಸ್ ಅನ್ನುವಂಥದ್ದೇ ಮೇನ್ ವರ್ಬ್ ಇಲ್ಲಿ, ಹಾಗಾಗಿ ಇದನ್ನು ನೆಗೆಟಿವ್ ಮಾಡಬೇಕು, ವಾಸಂಟ್ ಅಂತ. ಆಮೇಲೆ ರವಿ ಅನ್ನುವಂಥದ್ದನ್ನು ಹಿ ಬದಲು ಬಳಸಿದ್ದೇವೆ, ಹಾಗಾಗಿ ಹಿ ಅನ್ನುವಂತಹ ಪ್ರೋನೌನ್ ಇಲ್ಲಿ ಬರಬೇಕು, ವಾಸಂಟ್ ಹಿ ಅಂತ. ರವಿ ಖುಷಿಯಾಗಿದ್ದ ಅಲ್ವಾ? ಯುವರ್ ಸ್ಟೂಡೆಂಟ್ಸ್ ವರ್ ಸರ್ಪ್ರೈಸ್ಡ್. ಸಕಾರಾತ್ಮಕ ವಾಕ್ಯ. ಟ್ಯಾಗ್ ನಕಾರಾತ್ಮಕವಾಗಿರಬೇಕು. ವರ್ ಅನ್ನುವಂಥದ್ದೇ ಮೇನ್ ವರ್ಬ್, ಹಾಗಾಗಿ ಇದನ್ನು ನೆಗೆಟಿವ್ ಮಾಡಬೇಕು. ಮಾಡಿದಾಗ ವರಂಟ್ ಆಗ್ತದೆ. ಆಮೇಲೆ ಯುವರ್ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್. ಇದನ್ನು ನಾವು ದೇ ಬದಲು ಬಳಸಿದ್ದೇವೆ, ಹಾಗಾಗಿ ಯುವರ್ ಸ್ಟೂಡೆಂಟ್ಸ್ ಅನ್ನೋದರ ಬದಲು ದೇ ಇಲ್ಲಿ ಹಾಕಿದ್ದೇವೆ, ವರಂಟ್ ದೇ ಅಂತ. ಆಯಿತಾ? ನೆಕ್ಸ್ಟ್, ಯು ಸ್ಪೀಕ್ ಇಂಗ್ಲಿಷ್. ಸಕಾರಾತ್ಮಕ ವಾಕ್ಯ. ಟ್ಯಾಗ್ ನಕಾರಾತ್ಮಕವಾಗಿರಬೇಕು. ಇಲ್ಲಿ ಸ್ಪೀಕ್ ಅನ್ನುವಂಥದ್ದು ಮೇನ್ ಕ್ರಿಯಾಪದ. ಹಾಗಾದರೆ ಹೆಲ್ಪಿಂಗ್ ವರ್ಬ್ ಯಾವುದು? ಡೂ ಅನ್ನುವಂಥದ್ದು. ನಿಮಗೆ ಗೊತ್ತಿದೆ, ಯು ಸ್ಪೀಕ್ ಅಂದರೆ ಯು ಡೂ ಸ್ಪೀಕ್ ಅಂತ ಅಲ್ವಾ? ಡೂ ಅನ್ನುವಂತಹ ಪದ ಇದ್ದರೂ ಅದನ್ನು ಹೇಳುವುದಿಲ್ಲ ಅಂತ ಗೊತ್ತಿದೆ, ಸರಿ ಅಲ್ವಾ? ಸೊ ಆ ಡೂ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್. ಅದನ್ನು ನೆಗೆಟಿವ್ ಮಾಡಿ ಡೋಂಟ್ ಮಾಡ್ತೇವೆ. ಆಮೇಲೆ ಪ್ರೋನೌನ್ ಯು, ಅದನ್ನೇ ಹಾಕಿದ್ದೇವೆ. ಯು ಸ್ಪೀಕ್ ಇಂಗ್ಲಿಷ್, ಡೋಂಟ್ ಯು? ಹೀ ಸ್ಟಡೀಸ್ ಸ್ಪ್ಯಾನಿಷ್. ಸಕಾರಾತ್ಮಕ ವಾಕ್ಯ. ಟ್ಯಾಗ್ ನಕಾರಾತ್ಮಕವಾಗಿರಬೇಕು. ಹೀ ಸ್ಟಡೀಸ್ ಅಂದರೆ ಹೀ ಡಸ್ ಸ್ಟಡಿ ಅಂತ. ಡಸ್ ಪದ ಇದ್ದರೂ ಕೂಡ ಅದನ್ನು ಸ್ಟಡೀಸ್ ಮಾಡಿ ಹೇಳ್ತೇವೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಹೀ ಡಸ್ ಸ್ಟಡಿ ಅನ್ನುವ ಬದಲು ಹೀ ಸ್ಟಡೀಸ್ ಅಂತ ಹೇಳ್ತೇವೆ. ಆ ಡಸ್ ಪದವನ್ನು ನೆಗೆಟಿವ್ ಮಾಡಿ ಡಸಂಟ್ ಮಾಡಿ ಹೀ ಹಾಕಿ ಡಸಂಟ್ ಹೀ ಅಂತ ಹೇಳ್ತೇವೆ. ಯು ಸ್ಟಡೀಡ್ ಫಾರ್ ದ ಟೆಸ್ಟ್. ಸಕಾರಾತ್ಮಕ ವಾಕ್ಯ. ಟ್ಯಾಗ್ ನಕಾರಾತ್ಮಕವಾಗಿರಬೇಕು. ಯು ಸ್ಟಡೀಡ್ ಅಂದರೆ ಯು ಡಿಡ್ ಸ್ಟಡಿ ಅಂತ. ಡಿಡ್ ಹೆಲ್ಪಿಂಗ್ ವರ್ಬ್, ಅದನ್ನು ಡಿಡಂಟ್ ಮಾಡಿ ಯು ಪ್ರೋನೌನನ್ನೇ ಬಳಸಿ ಡಿಡಂಟ್ ಯು ಅಂತ ಹೇಳ್ತೇವೆ, ಸರಿನಾ? ನೆಕ್ಸ್ಟ್, ಯು ಹ್ಯಾವ್ 3 sons. ಇಲ್ಲಿ ಕೂಡ ಯು ಹ್ಯಾವ್ ಅಂದರೆ ಯು ಡೂ ಹ್ಯಾವ್. ಡೂ ಪದವನ್ನು ಡೋಂಟ್ ಮಾಡಿ ಡೋಂಟ್ ಯು ಅಂತ ಹೇಳ್ತೇವೆ. ರಾಮ ಹ್ಯಾಸ್ ಅ ಬೈಕ್. ರಾಮ ಹ್ಯಾಸ್ ಅಂದರೆ ರಾಮ ಡಸ್ ಹ್ಯಾವ್ ಅಂತ. ಡಸ್ ಅನ್ನು ಡಸಂಟ್ ಮಾಡಿ ಹೀ ಬಳಸಿ ಡಸಂಟ್ ಹೀ ಅಂತ ಹೇಳ್ತೇವೆ. ಹೀ ಯಾಕೆ ಬಳಸಿದ್ವಿ? ಯಾಕಂದರೆ ರಾಮ ಅನ್ನುವಂತಹ ಸಬ್ಜೆಕ್ಟನ್ನು ಹೀ ಬದಲು ಬಳಸಿದ್ದೇವೆ, ಅದಕ್ಕೆ. ಡಸಂಟ್ ಹೀ ಈ ರೀತಿ. ಹಿಸ್ ಕಿಡ್ಸ್ ಹ್ಯಾಡ್ ಕ್ಲಾಸಸ್. ಹಿಸ್ ಕಿಡ್ಸ್ ಹ್ಯಾಡ್ ಅಂದರೆ ಹಿಸ್ ಕಿಡ್ಸ್ ಡಿಡ್ ಹ್ಯಾವ್ ಅಂತ. ಆ ಡಿಡ್ ಹೆಲ್ಪಿಂಗ್ ವರ್ಬನ್ನು ಡಿಡಂಟ್ ಮಾಡಿ ದೇ ಬಳಸಿ ಹೇಳುತ್ತೇವೆ. ದೇ ಯಾಕೆ? ಯಾಕಂದರೆ ಹಿಸ್ ಕಿಡ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್. ಇದನ್ನು ದೇ ಬದಲು ಬಳಸಿದ್ದೇವೆ, ಅದಕ್ಕೆ. ಸರಿನಾ? ಇನ್ನಷ್ಟು ಉದಾಹರಣೆಗಳು. ಹಿ ಹ್ಯಾಸ್ ಗಾಟ್ ಅ ಕಾರ್. ಇಲ್ಲಿ ಹ್ಯಾಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್. ಗಾಟ್ ಅನ್ನುವಂಥದ್ದು ಮೇನ್ ವರ್ಬ್.
ಈ ಹೆಲ್ಪಿಂಗ್ ವರ್ಬನ್ನು ನಕಾರಾತ್ಮಕ ಮಾಡಿ ಹ್ಯಾಸಂಟ್ ಮಾಡಿ ಹ್ಯಾಸಂಟ್ ಹೀ ಅಂತ ಹೇಳ್ತೇವೆ. ಹಿ ಹ್ಯಾಸ್ ಗಾಟ್ ಅ ಕಾರ್, ಹ್ಯಾಸಂಟ್ ಹೀ? ಯು ಹ್ಯಾವ್ ಸ್ಟಡಿಡ್ ಆಲ್ ವೀಕ್. ಹ್ಯಾವ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್, ಸ್ಟಡಿಡ್ ಅನ್ನುವಂಥದ್ದು ಮೇನ್ ವರ್ಬ್. ಹ್ಯಾವ್ ಇದ್ದದ್ದನ್ನು ಹ್ಯಾವಂಟ್ ಮಾಡಿ ಯು ಹಾಕಿ ಹ್ಯಾವಂಟ್ ಯು ಅಂತ ಹೇಳ್ತೇವೆ. ದೇ ಹ್ಯಾಡ್ ಅರೈವ್ಡ್ ಬಿಫೋರ್ ಹಿ ಲೆಫ್ಟ್. ಇಲ್ಲಿ ಹ್ಯಾಡ್ ಹೆಲ್ಪಿಂಗ್ ವರ್ಬ್, ಅರೈವ್ಡ್ ಮೇನ್ ವರ್ಬ್. ಹ್ಯಾಡನ್ನು ಹ್ಯಾಡಂಟ್ ಮಾಡಿ ದೇ ಬಳಸಿ ಹೇಳುತ್ತೇವೆ, ಹ್ಯಾಡಂಟ್ ದೇ ಅಂತ. ಯು ವಿಲ್ ಪಾಸ್ ದಿ ಎಕ್ಸಾಮ್. ಇಲ್ಲಿ ವಿಲ್ ಅನ್ನುವಂಥದ್ದು ಮೋಡಲ್ ಅಲ್ವಾ, ಮೋಡಲ್ ವರ್ಬ್. ಸೊ ಇದನ್ನು ನೆಗೆಟಿವ್ ಮಾಡ್ತೇವೆ, ಆಯಿತಾ. ಪಾಸ್ ಅನ್ನುವಂಥದ್ದು ಮೇನ್ ವರ್ಬ್, ಇದನ್ನು ಮುಟ್ಟೋದಿಲ್ಲ. ವಿಲ್ ಮೋಡಲ್ ವರ್ಬ್, ಇದನ್ನು ನೆಗೆಟಿವ್ ಮಾಡಿ ವೋಂಟ್ ಮಾಡಿ ಯು ಬಳಸಿ ಹೇಳುತ್ತೇವೆ. ಯು ವಿಲ್ ಪಾಸ್ ದಿ ಎಕ್ಸಾಮ್, ವೋಂಟ್ ಯು? ಯು ಕ್ಯಾನ್ ಸ್ಪೀಕ್ 2 ಲ್ಯಾಂಗ್ವೇಜಸ್. ಕ್ಯಾನ್ ಅನ್ನು ನೆಗೆಟಿವ್ ಮಾಡಿ ಕಾಂಟ್ ಯು ಅಂತ ಹೇಳ್ತೇವೆ. ಯು ಕುಡ್ ಡೂ ಇಟ್ ಫಾರ್ ಮೀ, ಕುಡಂಟ್ ಯು? ವಿ ಮಸ್ಟ್ ಬಿ ಪೇಷಂಟ್, ಮಸಂಟ್ ವಿ? ಮಸ್ಟ್ ಅನ್ನು ಮಸಂಟ್ ಮಾಡಿ ಹೇಳ್ತೇವೆ. ಯು ಶುಡ್ ಗೋ ನೌ, ಶುಡಂಟ್ ಯು? ಯು ವುಡ್ ಲೈಕ್ ಅ ನ್ಯೂ ಜಾಬ್, ವುಡಂಟ್ ಯು? ಈ ರೀತಿ, ಆಯಿತಾ. ಎಲ್ಲ ವಾಕ್ಯಗಳಲ್ಲಿಯೂ ಇವೆಲ್ಲವೂ ಅಲ್ವಾ ಅಂತಾನೆ, ಸರಿನಾ. ಕನ್ನಡದಲ್ಲಿ ಒಂದೇ ಪದ ಅಲ್ವಾ, ಅಲ್ವೇ. ಇಂಗ್ಲಿಷ್ನಲ್ಲಿ ಹೀಗೆಲ್ಲ ಬದಲಾಗ್ತವೆ, ಸರಿನಾ. ನೆಕ್ಸ್ಟ್, ಯು ಆರಂಟ್ ಅ ಟೀಚರ್. ನಕಾರಾತ್ಮಕ ವಾಕ್ಯ. ಟ್ಯಾಗ್ ಸಕಾರಾತ್ಮಕವಾಗಿರಬೇಕು. ಆರಂಟ್ ಇದನ್ನು ಆರ್ ಮಾಡ್ತೇವೆ ಅಷ್ಟೇ. ನಕಾರಾತ್ಮಕ ಏನಿದೆ ಅದನ್ನು ಸಕಾರಾತ್ಮಕ ಮಾಡಿ ಅಷ್ಟೇ. ಆರ್ ಅನ್ನುವಂಥದ್ದು ಇಲ್ಲಿ ಮೇನ್ ವರ್ಬ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಾಗಿ ಆರ್ ನಾಟ್ ಇದ್ದದ್ದನ್ನು ಆರ್ ಮಾಡ್ತೇವೆ, ಆರಂಟ್ ಇದ್ದದನ್ನು ಆರ್ ಮಾಡ್ತೇವೆ. ಆಮೇಲೆ ಯು, ಆರ್ ಯು? ರಾಮ್ ಈಸಂಟ್ ಕ್ರೇಜಿ, ಈಸ್ ಹಿ? ಈಸ್ ನಾಟ್ ಅನ್ನು ಈಸ್ ಮಾಡಿ ಈಸ್ ಹಿ ಅಂತ ಹೇಳ್ತೇವೆ. ಸಹನಾ ವಾಸಂಟ್ ರಿಲ್ಯಾಕ್ಸ್ಡ್, ವಾಸ್ ಶಿ? ಇದನ್ನು ಸಕಾರಾತ್ಮಕ ಮಾಡಿ ಸಹನಾ ಬದಲು ಶಿ ಬಳಸಿ ಹೇಳುತ್ತೇವೆ. ದ ಚಿಲ್ಡ್ರನ್ ವರಂಟ್ ಲೇಟ್, ವರ್ ದೇ? ಯು ಡೋಂಟ್ ಸ್ಪೀಕ್ ಫ್ರೆಂಚ್, ಡೂ ಯು? ದ ಪೋಸ್ಟ್ ಡಿಡಂಟ್ ಅರೈವ್, ಡಿಡ್ ಇಟ್? ಯು ಹ್ಯಾವಂಟ್ ಬೀನ್ ಹಿಯರ್ ಆಲ್ ವೀಕ್, ಹ್ಯಾವ್ ಯು? ಯು ಹ್ಯಾಡಂಟ್ ಡನ್ ಇಟ್ ಬಿಫೋರ್ ದೆನ್, ಹ್ಯಾಡ್ ಯು? ನೆಕ್ಸ್ಟ್, ಯು ವೋಂಟ್ ಫೇಲ್ ದಿ ಎಕ್ಸಾಮ್, ವಿಲ್ ಯು? ಯು ಕಾಂಟ್ ಡ್ರೈವ್ ಅ ಕಾರ್, ಕ್ಯಾನ್ ಯು? ಯು ಕುಡಂಟ್ ಡೂ ಇಟ್ ಫಾರ್ ಮೀ, ಕುಡ್ ಯು? ವಿ ಮಸಂಟ್ ಸೇ ಎನಿಥಿಂಗ್, ಮಸ್ಟ್ ವಿ? ಯು ಶುಡಂಟ್ ಬಿ ಸೋ ಬ್ಯುಸಿ, ಶುಡ್ ಯು? ಯು ವುಡಂಟ್ ಸ್ಟಾಪ್ ಮೀ, ವುಡ್ ಯು? ಈ ರೀತಿ, ಸರಿನಾ. ಇನ್ನು ಕೆಲವೊಂದಷ್ಟು ಅಪವಾದಗಳು ಇದ್ದಾವೆ, ಅವೇನು ನೋಡೋಣ. ಐ ಆಮ್ ಲೇಟ್. ಯಾವಾಗ ಐ ಮತ್ತು ಆಮ್ ಬರುತ್ತದೋ ಆವಾಗ ನಾವು ಆರಂಟ್ ಐ ಅಂತ ಹೇಳ್ತೇವೆ. ಅರ್ಥ ಮಾಡ್ಕೊಳ್ಳಿ, ಆಮಂಟ್ ಅಂತ ಇಲ್ಲ. ಆಮಂಟ್, ಆಮ್ಗೆ ನಾಟ್ ಹಾಕಿ ಆಮಂಟ್ ಮಾಡುವ ಒಂದು ಕ್ರಮ ಇಲ್ಲ. ಐ ಮತ್ತು ಆಮ್ ಬಂದಾಗ
ಆರಂಟ್ ಐ ಅಂತ ಹೇಳ್ತೇವೆ. ಐ ಆಮ್ ಲೇಟ್, ಆರಂಟ್ ಐ, ಈ ರೀತಿ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಷ್ಟೇ, ಬೇರೆ ಏನು ಇದಕ್ಕೆ ಉಪಾಯ ಇಲ್ಲ. ನೆಕ್ಸ್ಟ್, ಲೆಟ್ ಅಸ್ ಬಂದಾಗ, ಲೆಟ್ಸ್ ಬಂದಾಗ ಶಲ್ ಬರ್ತದೆ, ವಿ ಬರ್ತದೆ. ಆಯಿತಾ? ಲೆಟ್ಸ್ ಗೋ ಅಂದರೆ ಹೋಗೋಣ ಅಂತ. ಶಲ್ ವಿ ಅನ್ನೋದಕ್ಕೆ ಬೇರೆ ಏನು ಅರ್ಥ ಇಲ್ಲ, ವೇ ಅನ್ನುವಂಥದ್ದು ಸೇರ್ಕೊಳ್ತದೆ ಅಷ್ಟೇ. ಲೆಟ್ಸ್ ಗೋ ಹೋಗೋಣ, ಶಲ್ ವಿ ವೇ ಹೋಗೋಣವೇ ಅಂತ. ಆಯಿತಾ? ಲೆಟ್ಸ್ ಬಂದಾಗ ಶಲ್ ಬರ್ತದೆ, ವಿ ಬರ್ತದೆ. ದೇರ್ ಆರಂಟ್ ಎನಿ ಸ್ಪೈಡರ್ಸ್ ಇನ್ ದ ಬೆಡ್ರೂಮ್. ಆರ್ ದೇರ್? ದೇರ್ ಬಂದಾಗ ದೇರ್ ಬರ್ತದೆ ಅಷ್ಟೇ. ಆಯಿತಾ? ಇಲ್ಲಿ ದೇರ್ ಬಂದರೆ ಇಲ್ಲಿ ದೇರ್ ಬರ್ತದೆ ಅಷ್ಟೇ. ದಿಸ್ ಈಸ್ ರಾಮ್ಸ್ ಪೆನ್, ಇಸಂಟ್ ಇಟ್? ದಿಸ್ ಅಥವಾ ದ್ಯಾಟ್ ಬಂದರೆ ಇಲ್ಲಿ ಇಟ್ ಬರ್ತದೆ ಅಷ್ಟೇ. ದಿಸ್ ಅಥವಾ ದ್ಯಾಟ್ ಇಲ್ಲಿ ಬಂದರೆ ಇಲ್ಲಿ ಇಟ್ ಬರ್ತದೆ ಅಷ್ಟೇ. ಸರಿನಾ? ಇವಿಷ್ಟು ಅಪವಾದಗಳು, ಇವುಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆಯಿತಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.